Namaste, welcome back to my YouTube channel, The Soul Voice Meghana. Hope so everybody is doing well. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ನನಗೆ ತುಂಬ ಸ್ಪೆಷಲ್ಲು, ಯಾಕಂತಂದರೆ ಇದೊಂದು ಸ್ಪಿರಿಚುವಲ್ ಜರ್ನಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಮೂಮೆಂಟು ಮತ್ತು ಲೈಫ್ಗೆ ಕೆಲವು ಬ್ಯೂಟಿಫುಲ್ ಲೆಸನ್ಸ್ ಕಲಿಸಿದಂತಹ ಒಂದು ಮೆಮೊರಬಲ್ ಡೇ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಸಿದ್ದರಬೆಟ್ಟ ಟ್ರಕ್ಕಿಂಗಿಂದ. ಸೊ ಸಿದ್ದರಬೆಟ್ಟ ಟ್ರಕ್ ಸ್ಟಾರ್ಟ್ ಮಾಡಿದಾಗ ಹಾನೆಸ್ಟ್ಲಿ ಸ್ವಲ್ಪ ಎಕ್ಸೈಟ್ಮೆಂಟು ಮತ್ತು ಸ್ವಲ್ಪ ಟಯರ್ಡ್ ಫೀಲಿಂಗ್ ಇದ್ದರೂ ಎರಡೂ ಇತ್ತು. ಬಟ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇದ್ದಾಗ ಒಂದು ಥಾಟ್ ಬಂತು, ಲೈಫ್ ಕೂಡ ಈ ಟ್ರಕ್ಕಿಂಗ್ ಥರನೇ ಅಲ್ವಾ. ಕೆಲವೊಮ್ಮೆ ದಾರಿ ಕಷ್ಟ ಇರುತ್ತೆ, ಕೆಲವೊಮ್ಮೆ ಸುಸ್ತಾಗುತ್ತೆ, ಕೆಲವೊಮ್ಮೆ ಸ್ಟಾಪ್ ಮಾಡಬೇಕು ಅನಿಸುತ್ತೆ. ಆದರೆ ಮುಂದೆ ಹೋಗ್ತಾ ಇದ್ದರೆ ಡೆಸ್ಟಿನೇಷನ್ ಸಿಗುತ್ತೆ. ಸಿದ್ದರಬೆಟ್ಟ ಅಂತ ಹೆಸರು ಬಂದಿರೋದು ಇಲ್ಲಿ ಸಿದ್ಧರು ಮತ್ತು ಋಷಿಗಳು ತಪಸ್ ಮಾಡಿದ್ದಾರೆ ಇಲ್ಲಿ ತುಂಬ ಜನ. ಅದಕ್ಕೆ ಆ ಒಂದು ನಂಬಿಕೆಯಿಂದ ಇಲ್ಲಿ ಬೆಟ್ಟ ಅಂತ ಹೆಸರಿಟ್ಟಿದ್ದಾರೆ. ಮೇಲೆ ಹೋಗ್ತಾ ಇದ್ದಾಗ ನೇಚರು, ಬ್ಯೂಟಿ, ಕೂಲ್ ಬ್ರೀಸು ಮತ್ತು ಆ ಪೀಸ್ಫುಲ್ ಅಟ್ಮಾಸ್ಫಿಯರ್ ನಿಜವಾಗ್ಲೂ ಮೈಂಡ್ಗೆ ಒಂದು ಡಿಫ್ರೆಂಟ್ ಕಾಮ್ನೆಸ್ಸನ್ನು ಕೊಡ್ತು. ಅಲ್ಲಿದು ಏನು ವಿಶೇಷತೆ ಅಂತಂದರೆ, ಬೆಟ್ಟದಲ್ಲಿ ಒಂದು ಬಾವಿ ಇದೆ, ಬಾವಿಯಿಂದ ನೀರು ಬರುತ್ತೆ. ಅದು ಎಲ್ಲಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಯಾವಾಗಲೂ ನೀರಿರುತ್ತೆ. ಸೊ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಆ ಸೇಕ್ರೆಡ್ ವಾಟರ್ ಅಂತ ಕರಿತೀವಿ. ಜನರಲಿ ವಾಟರ್ ಅಂತಂದರೆ ಅಂಡರ್ಗ್ರೌಂಡಲ್ಲಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಇಲ್ಲಿ ಹಿಲ್ ಟಾಪಲ್ಲಿ ರಾಕ್ಸ್ ಮಧ್ಯೆ ವಾಟರ್ ಇರ್ಬೋದು ನಿಜವಾಗ್ಲೂ ವಂಡರ್ ಫೀಲ್ ಆಯಿತು. ಭಕ್ತರು ಈ ನೀರು ಶರೀರದ ರೋಗ ಮತ್ತು ನೆಗೆಟಿವಿಟಿನ ದೂರ ಮಾಡುತ್ತೆ ಅಂತ ನಂಬ್ತಾರೆ. ಸೈಂಟಿಫಿಕ್ ಆಗಿ ನೋಡಿದರೆ ರೈನ್ ವಾಟರು ರಾಕ್ಸ್ನ ಕ್ರ್ಯಾಕ್ಸ್ ಒಳಗಡೆ ಸ್ಟೋರ್ ಆಗಿ ನ್ಯಾಚುರಲ್ ಸ್ಪ್ರಿಂಗ್ ಥರ ಹೊರಬರುತ್ತೆ. ಸೈನ್ಸ್ ಹೀಗೆ ಅಂತ ಗೊತ್ತಿದೆ ನಮಗೆ, ಎಕ್ಸ್ಪ್ಲೇನ್ ಮಾಡೋದು ಹೀಗೆ. ಬಟ್ ಫೇತ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಈ ವಾಟರ್ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೀರು ನಮ್ಮ ಮೇಲೆ ಹಾಕಿದಾಗ ನನಗೊಂದು ಫ್ರೆಶ್ ಫೀಲ್ ಬಂತು. ಅದು ಮತ್ತು ದೇಹದ ಸುಸ್ತು ಮಾತ್ರ ಅಲ್ಲ, ಮನಸ್ಸಿನ ಭಾರ ಕೂಡ ಕಡಿಮೆ ಆದ ಹಾಗೆ ಅನ್ನಿಸ್ತು ನನಗೆ ಅಂತ. ಇದು ಲೈಕ್ ಟೋಟಲಿ ಒಂಥರ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ದ ವಂಡರ್ ನೀವು ನೋಡ್ತಿರ್ಬೋದು, ಅಲ್ಲೆಲ್ಲ ಪಿಕ್ಚರ್ಸ್ ಹಾಕಿದ್ದೀನಿ. ಸೊ ಇಟ್ ವಾಸ್ ವೆರಿ ಗುಡ್. ಕಮ್ಮಿಂಗ್ ಟು ನೆಕ್ಸ್ಟ್ ಏನು ಅಂತಂದರೆ, ನಾವು ಸಿದ್ದರಬೆಟ್ಟ ದರ್ಶನ ಮಾಡಿಕೊಂಡು ಬೆಳಗ್ಗೆನೇ ಹೊರಟಿದ್ವಿ. ಇನ್ ದ ಸೆನ್ಸ್ ನಾವು 6:30ಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಸೊ ಒಂದು 2.5 ಕಿಲೋಮೀಟರ್ಸ್ ನಾವು ಟ್ರಕ್ ಮಾಡಿದ್ದು. ಅದಾದಮೇಲೆ ಬೈ 8:30 9 ವಿ ಹ್ಯಾವ್ ರೀಚ್ಡ್ ಆಲ್ರೆಡಿ. ಕೆಳಗಡೆ ಬಂದುಬಿಟ್ಟಿದ್ವಿ. ಸೊ ನೀರಂತೂ ತುಂಬ ತಣ್ಣಗಿತ್ತು. ಬಾವಿಯಲ್ಲಿ ನೀರು ಸೊ ಮೈ ಮೇಲೆ ಹಾಕಿದ ತಕ್ಷಣ ಒಂಥರ ಚಳಿ ಫೀಲು. ಅದ್ರಾಗ ಬೇರೆ ನಾವು ಏನು ಅಂತಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಡ್ರೆಸ್ ತೊಗೊಂಡೋಗಿರಲಿಲ್ಲ. ಮತ್ತೆ ವಾಪಸ್ ಬರಬೇಕಾದ್ರೆ ಹಾಗೆ ನೋಡ್ಕೊಂಬಂದ್ವಿ. ದ ಥಿಂಗ್ ತುಂಬ ಅಂದರೆ ತುಂಬ ಜನ ಅಲ್ಲಿದ್ದರು. ಟ್ರಕ್ಕಿಂಗ್ ಬೆಂಗಳೂರು ಕಡೆ ಅಂದರೆ ತುಮಕೂರು ಹತ್ರನೇ ಇರೋದ್ರಿಂದ ಬೆಂಗಳೂರು ಕಡೆಯಿಂದ ತುಂಬ ಜನ ಟ್ರಕ್ಕಿಂಗಿಗೆ ಬಂದಿದ್ದರು ಅಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ತಳಗೆ ಬಂದು ನಾವು ಟಿಫನ್ ಮಾಡಿ ಅದಾದಮೇಲೆ ಅಲ್ಲಿ ನಡೀತಾ ಇರುವಂಥ ಪ್ರೋಗ್ರಾಮ್, ಆ್ಯಕ್ಚುಲಿ ಸಿದ್ದರಬೆಟ್ಟ ಪಕ್ಕದಲ್ಲೇ ಒಂದು ರಂಭಾಪುರಿ ಶಾಖಾ ಮಠ ಇದೆ. ಸೊ ಅಲ್ಲಿ ನಾವು ಒಂದು ಏನು ಸಾಮೂಹಿಕ ವಿವಾಹ, ಹೋಮ, ಓಕೆ, ಈ ಒಟುಗಳಿಗೆ ದೀಕ್ಷೆ ಇದೆಲ್ಲ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗಿದ್ವಿ. ಸೊ ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಕಲ್ಲುಗಳು ಹೆಂಗಿದಾವೆ ಅಂತಂದರೆ ವಾವ್, ರಿಯಲಿ ಅಮೇಝಿಂಗ್ ಅಂತ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿದ್ವು. ಸೊ ನೆಕ್ಸ್ಟು ನಾವು ಹೋಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಗ್ನಿ ಮಂತ್ರಗಳು ಮತ್ತು ಆ ಡಿವೈನ್ ಅಟ್ಮಾಸ್ಫಿಯರ್ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಟ್ರೆಡಿಷನ್ ಪ್ರಕಾರ ಹೋಮ ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ನೆಗೆಟಿವಿಟಿ ರಿಮೂವ್ ಮಾಡುತ್ತೆ ಅಂತ ನಂಬಿಕೆ ಇದೆ. ಸೈಂಟಿಫಿಕ್ ರೀಸನ್ ನೋಡಿದರೆ ತುಪ್ಪ ಮತ್ತು ಅಲ್ಲಿ ಗಿಡ ಮೂಲಿಕೆಗಳು ಇದನ್ನೆಲ್ಲ ನಾವು ಬರ್ನ್ ಮಾಡಿದಾಗ ಎನ್ವಿರಾನ್ಮೆಂಟಿಗೆ ಒಂದು ಆರೋಮೆಟಿಕ್ ಕಾಂಪೌಂಡ್ಸ್ ರಿಲೀಸ್ ಆಗುತ್ತೆ. ಸೊ ಮಂತ್ರಗಳ ವೈಬ್ರೇಷನ್ಸು ಮೈಂಡ್ಗೆ ಕಾಮ್ನೆಸ್ ಮತ್ತು ಕಾನ್ಸಂಟ್ರೇಷನ್ ಕೊಡುತ್ತೆ. ನನಗೆ ಪರ್ಸ್ನಲ್ ಆಗಿ ಆ ಹೋಮ ಸಮಯದಲ್ಲಿ ತುಂಬ ಪೀಸ್ ಫೀಲ್ ಆಯಿತು. ಹೋಮ ಎಲ್ಲ ಮುಗಿಸ್ಕೊಂಡು ನಾವು ಏನು ಅಂತಂದರೆ ಅಲ್ಲಿ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ ಪಡೆದು ಅದ್ರ ಜೊತೆಗೆ ಅಲ್ಲಿ ಸಿದ್ದರಬೆಟ್ಟರ ಒಂದು ಗುರುಗಳೇನಿದ್ರು ಆ ಕ್ಷೇತ್ರದ ಗುರುಗಳು, ಅವರನ್ನು ಕೂಡ ನಾವು ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು, ಸೊ ಹೋಮದ ಜೊತೆಗೆ ಉಮಾಮಹೇಶ್ವರ ಪೂಜೆ, ಲೈಕ್ ರುದ್ರ ಹೋಮ ಅಂತಲೇ ಅದು ಇದ್ದಿದ್ದು. ಸೊ ಎಲ್ಲ ನವಗ್ರಹಗಳ ಪೂಜೆ, ಒಂಥರ ಒಂದು ಡಿವೈನ್ ಫೀಲಿಂಗ್. ಓಕೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದಾದಮೇಲೆ ನಾವು ಬಂದಿದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು. ಅದಕ್ಕಿಂತ ಮುಂಚೆ ನಾನು ಹೇಳಬೇಕು, ಆ್ಯಕ್ಚುಲಿ ಸಾಮೂಹಿಕ ವಿವಾಹ ಯಾಕೆ ಮಾಡ್ತಾರೆ ಅಲ್ಲಿ ಅಜ್ಜರು ಹೇಳ್ತಾ ಇದ್ರು ಏನು ಅಂತಂದರೆ,
ಸೊ ಗಂಡು ಹೆಣ್ಣು ಸಾಕಷ್ಟು ದುಡ್ಡನ್ನು ಅನಾವಶ್ಯಕ ಮದುವೆಗೆ ಖರ್ಚು ಮಾಡಿ ಸಾಲ ಸೂಲ ಮಾಡ್ಕೊಳ್ಳೋದ್ಕಿಂತ ಅದೇ ದುಡ್ಡನ್ನು ಅವ್ರು ಯಾವುದಾದ್ರೂ ಒಂದು ಲೈಕ್ ಅಂದರೆ ಅವ್ರ ಲೈಫಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಸೇವ್ ಮಾಡ್ಕೋಬೋದು. ಇನ್ ದ ಸೆನ್ಸ್ ಸಾಮೂಹಿಕ ವಿವಾಹದಲ್ಲಿ ಏನೂ ಖರ್ಚಿರಲ್ಲ, ಸಿಂಪಲ್ ಅಂದರೆ ಸರಳ ವಿವಾಹ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಒಂದು ಅಮೌಂಟ್ ಸೇವ್ ಆಗುತ್ತೆ ಅನ್ನೋದು ಕೂಡ ಒಂದು ಮೆಸೇಜ್ ಕೊಟ್ಟರು. ಐ ಫೆಲ್ಟ್ ರೈಟ್ ಅಲ್ಲ, ಹೌದಲ್ಲ ಅಂತ ಅನ್ನಿಸ್ತು. ಸೊ ಈ ಪೂಜೆಯಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮ ತುಂಬ ಒಂದು ಅಂದರೆ ಮೇನ್ ಪಾತ್ರ ವಹಿಸಿದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಅವರು ಎಲ್ಲ ಪೂಜೆಗಳನ್ನು ಮಾಡಿ ಅಣ್ಣ, ಅತ್ತಿಗೆ, ಅಪ್ಪಾಜಿ ಅವ್ರ ಅಪ್ಪ ಅಮ್ಮ. ಸೊ ಇಟ್ ವಾಸ್ ಗುಡ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟಿದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್. ಅಂದರೆ ಈ ಸಿದ್ರಬೆಟ್ಟ ಮಧುಗಿರಿ ಬೆಟ್ಟದ ಹತ್ರನೇ ಬರುತ್ತೆ. ಕೊರಟಗೆರೆ ಮುಖಾಂತರ ನಾವು ಅಲ್ಲಿ ಒಂದು 25 to 30 ಕಿಲೋಮೀಟರ್ಸ್ ಅಷ್ಟೇ ಗೊರವನಹಳ್ಳಿ ಮಹಾಲಕ್ಷ್ಮಿ. ಸೊ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಟೆಂಪಲ್ಗೆ ಭೇಟಿ ಕೊಟ್ವಿ. ಓಕೆ, ಏನಂತಂದರೆ ದೇವಾಲಯದ ಅಟ್ಮಾಸ್ಫಿಯರ್ ತುಂಬ ಪೀಸ್ಫುಲ್ ಆಗಿತ್ತು, ರಶ್ ಇರಲಿಲ್ಲ, ತುಂಬ ಕಾಮ್ ಅನ್ನಿಸ್ತಾ ಇತ್ತು. ಮಹಾಲಕ್ಷ್ಮಿ ದೇವಿ ಅಂತಂದರೆ ಬರೀ ಕೇವಲ ದುಡ್ಡು ಅಂತ ಅಲ್ಲ, ರಿಯಲ್ ವೆಲ್ತ್ ಅಂದರೆ ಹೆಲ್ತ್, ಹ್ಯಾಪಿನೆಸ್ಸು, ಪೀಸ್ ಆಫ್ ಮೈಂಡ್ ಮತ್ತು ನಮ್ಮ ಜೊತೆ ಇರುವ ಒಳ್ಳೆಯ ಜನರು. ದೇವಿ ಮುಂದೆ ನಿಂತು ನಾನು ಏನು ಬೇಡ್ಕೊಳ್ಳಿ ಅನ್ನೋದಕ್ಕಿಂತ ಜಾಸ್ತಿ ಸಕ್ಸಸ್ಗಿಂತ ಹೆಚ್ಚು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿದೆ. ಅಲ್ಲಿ ಹೇಳ್ತಾ ಇದ್ರು ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಕಣ್ಣು ಮುಚ್ಚಿಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಕೊತಾ ಇರ್ತೀವಿ ಅಂತ. ಬಟ್ ದ ಥಿಂಗ್ ಈಸ್, ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಬಾರ್ದು, ದೇವಿನ ಕಣ್ಣು ತುಂಬ್ಕೋಬೇಕು. ನಾವು ಮನೆಗೆ ಬಂದರೂ ಕೂಡ ಆ ಒಂದು ಇಮೇಜ್ ನಮ್ಮ ಮೈಂಡಿಂದ ಹೋಗಿರಬಾರ್ದು ಅಂತ ಇದ್ರು ಅಲ್ಲಿ ಅರ್ಚಕರು. ಎಸ್, ಅಫ್ಕೋರ್ಸ್ ಅದು ಕರೆಕ್ಟ್. ಅದಾದಮೇಲೆ ನಾವು ಬಂದಿದ್ದು ಸಿದ್ಧಗಂಗಾ ಮಠಕ್ಕೆ. ನೆಕ್ಸ್ಟ್ ಸ್ಟಾಪ್ ತುಮಕೂರು ಸಿದ್ಧಗಂಗಾ ಮಠ. ಸೊ ಇಲ್ಲಿ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು ಸ್ಟೂಡೆಂಟ್ ಡಿಸಿಪ್ಲೀನು, ಅವರ ಪ್ರಯರ್ ಕೇಳಿದಾಗ ನಿಜವಾಗ್ಲೂ ಹಾರ್ಟ್ ಟಚ್ ಆಯಿತು. ಸಿದ್ಧಗಂಗಾ ಮಠ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಷನ್ನು, ಫುಡ್ಡು ಮತ್ತು ಶೆಲ್ಟರ್ ಪ್ರೊವೈಡ್ ಮಾಡ್ತಾ ಇದೆ. ಎಕ್ಸ್ಪೆಷಲಿ ಪುವರ್ ಮತ್ತು ಆರ್ಫನ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, ಅನಾಥ ಮಕ್ಕಳು, ಅವರಿಗೆ ಲೈಫ್ ಬಿಲ್ಡ್ ಮಾಡಿಕೊಡೋ ಒಂದು ಆಪರ್ಚುನಿಟಿ ಅಲ್ಲಿ ಕೊಡ್ತಾ ಇದೆ. ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಸೇವಾ ಭಾವ ಇವತ್ತೂ ಕೂಡ ಲಕ್ಷಾಂತರ ಜನರಿಗೆ ಇನ್ಸ್ಪಿರೇಷನ್ ಆಗಿದೆ. ಇಲ್ಲಿ ನನಗೆ ಕಲಿತ ಬಿಗ್ಗೆಸ್ಟ್ ಲೆಸನ್ ಏನಂದರೆ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ಅ ಸರ್ವಿಸ್ ಟು ಗಾಡ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹೇಳೋದಾದರೆ ಬರ್ಡೇ ಸ್ಪೆಷಲು, ನನ್ನ ಬ್ರದರ್ದು ಬರ್ಡೇ ಇತ್ತು. ಸೊ ಏನು ಅಂತಂದರೆ ಸ್ಪಿರಿಚುವಲ್ ಜರ್ನಿ, ಬ್ಲೆಸ್ಸಿಂಗ್ಸು, ಫ್ಯಾಮಿಲಿ ಟೈಮು ಇವೆಲ್ಲವೂ ಒಂದು ದಿನ ಅಲ್ಲಿ ಸಿಗೋದು ತುಂಬ ರೇರ್. ಹ್ಯಾಪಿ ಬರ್ಡೇ ಡಿಯರ್ ಬ್ರದರ್, ನಿನ್ನ ಜೀವನ ಸಂತೋಷ, ಆರೋಗ್ಯ, ಯಶಸ್ಸು ಮತ್ತು ದೇವರ ಆಶೀರ್ವಾದದಿಂದ ತುಂಬಿರಲಿ ಅಂತ ನಾನು ವಿಶ್ ಮಾಡ್ತೀನಿ ಅಂತ ಅಂದ್ಕೊಂಡು ಅವನಿಗೆ ಬರ್ಡೇ ವಿಶಸನ್ನು ಮಾಡಿಬಿಟ್ಟು, ಅದಾದ ಮೇಲೆ ಇನ್ ದ ಸೆನ್ಸ್ ಈ ಜರ್ನಿ ನನಗೆ ತುಂಬ ಲೆಸನ್ಸನ್ನು ಕಲಿಸ್ತು. ಸಿದ್ರಬೆಟ್ಟ ಪೇಷನ್ಸ್ ಕಲಿಸ್ತು, ಆ ಸೇಕ್ರೆಡ್ ವಾಟರ್ ಏನಿದೆ ಅದು ಫೇತನ್ನು ಕಲಿಸ್ತು, ಹೋಮ ಪಾಸಿಟಿವಿಟಿಯನ್ನು ಕಲಿಸ್ತು, ಮಹಾಲಕ್ಷ್ಮಿ ಟೆಂಪಲ್ ಏನಿದೆ ಅದು ಗ್ರ್ಯಾಟಿಟ್ಯೂಡನ್ನು ಕಲಿಸ್ತು, ಸಿದ್ಧಗಂಗಾ ಮಠ ಸರ್ವೀಸ್ ಅನ್ನೋದನ್ನು ಕಲಿಸ್ತು, ಮತ್ತು ಫ್ಯಾಮಿಲಿ ಮೂಮೆಂಟ್ಸ್ ಲೈಫ್ನ ನಿಜವಾದ ಹ್ಯಾಪಿನೆಸ್ ಇಲ್ಲಿದೆ ಅಂತ ನೆನಪಿಸ್ತು. ಲೈಫ್ ಹೆವಿ ಅನ್ನಿಸ್ದಾಗ ನೇಚರ್ ಹತ್ರ ಹೋಗಿ, ಮೈಂಡ್ ರೆಸ್ಟ್ಲೆಸ್ ಅನ್ನಿಸ್ದಾಗ ಪ್ರಯರ್ ಮಾಡಿ, ಮತ್ತು ಹ್ಯಾಪಿನೆಸ್ ಬೇಕು ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಸಮ್ ಜರ್ನೀಸ್ ಡೋಂಟ್ ಚೇಂಜ್ ಅವರ್ ಡೆಸ್ಟಿನೇಷನ್, ದೇ ಚೇಂಜ್ ಅವರ್ ಸೋಲ್. So thank you for watching my video. This is Meghana signing off from the Soul Voice. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಡೂ ಫಾಲೋ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿ ಒನ್. ಟೇಕ್ ಕೇರ್.